Hello everybody, how are you? Everybody is fine? Fine, thank you. Okay, let's talk about some more vocabulary of the family members. ಇನ್ನೊಂದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನಾವು ಮಾತಾಡೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾವು ಯಾವ ತರ ಹೇಳ್ತೀವಪ್ಪ ಅಂತಂದ್ರೆ ಮ್ಯಾರಿಡ್ ಮದುವೆ ಆಗಿರೋರು, ಸಿಂಗಲ್ ಮದುವೆ ಆಗದೆ ಇರೋರು, ಎಂಗೇಜ್ಡ್ ನಿಶ್ಚಿತಾರ್ಥ ಆಗಿರೋರು, ಡಿವೋರ್ಸ್ಡ್ ವಿಚ್ಛೇದನ ಆಗಿರೋರು, ವಿಡೌಡ್ ವಿಡೌಡ್ ಅಂದ್ರೆ ಈಗ ಎಕ್ಸಾಂಪಲ್ ಈಗ ಹೆಣ್ಮಕ್ಳಿಗೆ ಇದು ಅವ್ರ ಯಜಮಾನ್ರು ತೀರ್ಕೊಂಡೋಗಿರ್ತಾರಲ್ಲ, ಸೊ ಅಂತವ್ರನ್ನ ವಿಡೌಡ್ ಅಂತ ಹೇಳ್ತೀವಿ. ವಿಡೌಡ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾನು ಮತ್ತೆ ನಿಮ್ಗೆ ರಿಪೀಟ್ ಮಾಡ್ತೀನಿ. ಮ್ಯಾರಿಡ್, ಸಿಂಗಲ್, ಎಂಗೇಜ್ಡ್, ಡಿವೋರ್ಸ್ಡ್, ವಿಡೌಡ್. ಮ್ಯಾರಿಡ್, single, engaged, divorced, and widowed. So when we use these in sentences, we use with be ಮತ್ತೆ pronouns. Okay, ನಿಮಗೆ ಗೊತ್ತಿದೆ be verbs ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. I am, you are, we are, they are ಅಂತ ಅಂದ್ಬಿಟ್ಟು. ಓಕೆ, ಇಲ್ಲಿ ಕ್ವಶನ್ ಆನ್ಸರ್ಸ್ ಯಾವ ತರ ಇರುತ್ತೆ? ಎಕ್ಸಾಂಪಲ್, I am married, I am married. Are you married? ಪ್ರಶ್ನೆ ಕೇಳಬೇಕಂದ್ರೆ ಆರ್ ಯು ಮ್ಯಾರಿಡ್? ನೋ, ಐ ಆಮ್ ನಾಟ್. ಆರ್ ಯು ಎಂಗೇಜ್ಡ್? ಎಸ್, ಐ ಆಮ್. ಆರ್ ಯು ಸಿಂಗಲ್? ಎಸ್, ಐ ಆಮ್. ಆರ್ ಯು ಸಿಂಗಲ್? ನೋ, ಐ ಆಮ್ ನಾಟ್. ಓಕೆ, ಲೆಟ್ಸ್ ಪ್ರಾಕ್ಟೀಸ್. ರೇಚಲ್, ಆರ್ ಯು ಸಿಂಗಲ್? ಎಸ್, ಐ ಆಮ್. ಆರ್ ಯು ಎಂಗೇಜ್ಡ್? ನೋ, ಐ ಆಮ್ ನಾಟ್. ಎಂಗೇಜ್ಡ್ ಅಂದ್ರೆ ಹೇಳಿದ್ನಲ್ಲ, ನಿಶ್ಚಿತಾರ್ಥ ಆಗಿದೆಯಾ? ನಿಶ್ಚಿತಾರ್ಥ ಆಗಿದೆಯಾ? ಇಲ್ಲ. ರಾಮ್, ಆರ್ ಯು ಮ್ಯಾರಿಡ್? ನೋ, ಐ ಆಮ್ ನಾಟ್. ಐ ಆಮ್ ಸಿಂಗಲ್. ರಾಮ್, ನಿನಗೆ ಮದುವೆ ಆಗಿದ್ಯಾ? ಇಲ್ಲ, ನಾನಿನ್ನು ಸಿಂಗಲ್. ರವಿ, ಆರ್ ಯು ಡಿವೋರ್ಸ್ಡ್? ನೀನು ವಿಚ್ಛೇದನ ಪಡ್ಕೊಂಡಿದ್ಯಾ? ನೋ, ಐ ಆಮ್ ನಾಟ್ ಮ್ಯಾರಿಡ್. ಐ ಆಮ್ ಸಿಂಗಲ್. ನನಗಿನ್ನು ಮದುವೆನೇ ಆಗಿಲ್ಲ, ನಾನಿನ್ನು ಒಬ್ನೇ ಇದ್ದೀನಿ. ಈಸ್ ಯುವರ್ ಡಾಟರ್ ಮ್ಯಾರಿಡ್? ನೋ, ಶಿ ಇಸಂಟ್. ಈಗ ನೀವು ಯಾರಾದ್ರೂ ದೊಡ್ಡವರು, ಯಾರಾದ್ರು ತಂದೆ ತಾಯಿಗಳು ಮನೆಗೆ ದೊಡ್ಡವ್ರು ಬಂದಾಗ ವಿಚಾರಿಸ್ತಿರ್ತಲ್ಲ, ಈಸ್ ಯುವರ್ ಡಾಟರ್ ಮ್ಯಾರಿಡ್ ಆಗಿತ್ತಂದ್ರೆ ಎಸ್ ಶಿ ಈಸ್, ಇಲ್ಲ ಅಂದ್ರೆ ನೋ ಶಿ ಇಸಂಟ್. ಶಿ ಲಿವ್ಸ್ ಇನ್ ದಿ ಯುಎಸ್. ಶಿ ಲಿವ್ಸ್ ಇನ್ ದಿ ಯುಎಸ್. ಶಿ ಲಿವ್ಸ್ ಇನ್ ಬೆಂಗಳೂರು. ಶಿ ಲಿವ್ಸ್ ಇನ್ ಮಂಗಳೂರು. ಶಿ ಲಿವ್ಸ್ ಇನ್ ಧಾರವಾಡ, ಹುಬ್ಳಿ, ಗುಲ್ಬರ್ಗ. ಯಾವ ನಿಮ್ಮ ಮನೇಲಿ ಯಾವ ಊರಲ್ಲಿ ಇರ್ತಾರೋ ಅವ್ರು ಇದನ್ನ ಹೇಳ್ಬೇಕಾಗುತ್ತೆ. ಈಸ್ ಯುವರ್ ಬ್ರದರ್ ಮ್ಯಾರಿಡ್? ನಿಮ್ಮ ಅಣ್ಣನ್ಗೆ ಮದುವೆ ಆಗಿದ್ಯಾ? ಎಸ್, ಹಿ ಈಸ್. ಹೌದು, ಅವನಿಗಾಗಿದೆ. ಹೌ ಮೆನಿ ಚಿಲ್ಡ್ರನ್ ಡಸ್ ಹಿ ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡಸ್ ಹಿ ಹ್ಯಾವ್? ಅವನಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಹಿ ಹ್ಯಾಸ್ 2 children. He has 2 children. How old is your son? ನಿಮ್ಮ ಮಗ ಎಷ್ಟು ವರ್ಷ? ನಿಮ್ಮ ಮಗನಿಗೆ ಎಷ್ಟು ವರ್ಷ? He is 23 years old. ಅವನಿಗೆ 23 ವರ್ಷ. Is he single? ಅವನಿಗಿನ್ನೂ ಮದುವೆ ಆಗಿಲ್ವಾ? ಒಬ್ಬನೇ ಇದಾನ? Yes, he is. ಓಕೆ, ನಾನು ಮತ್ತೆ ಇನ್ನೊಂದ್ಸತಿ without Kannada I am going to repeat these sentences, so you just practice. Rachel, are you single? Yes, I am. Are you engaged? No, I am not. Ram, are you married? No, I am not. I am single. Ravi, are you divorced? No, I am not married. I am single. Is your daughter married? No, she isn't. She lives in the US. Okay.
Is your brother married? Yes, he is. No, he isn't. How many children does he have? He has two children. How old is your son? How old is your son? He is 23 years old. Is he single? Yes, he is. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಸ್ಟೈಲಿಶ್ ಆಗಿ ಮಾತಾಡೋದು ಬರುತ್ತೆ. ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಸೊ ನಾನು ಅಷ್ಟೊಂದು ಇದರಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಜಸ್ಟ್ ನಾನು ನಾರ್ಮಲ್ ಆಗಿ ಯಾವ ತರ ಟೀಚ್ ಮಾಡ್ತಾರೋ ಆ ತರ ಹೇಳ್ಕೊಂಡು ಬರ್ತೀನಿ. ಪ್ರಾಕ್ಟೀಸ್ ಮಾಡಿ. ಲೆಟ್ಸ್ ಪ್ರಾಕ್ಟೀಸ್ ಸಮ್ ಮೋರ್. ಮೈ ಅಂಕಲ್ is married. My sister is divorced. My brother is engaged. My daughter is single. My grandmother is widowed. Her father is divorced. Her aunt is engaged. Our brother is married. Your son is single. Okay, now you can talk about your family for practice. Okay, ನೀವು ನಿಮ್ಮ ಫ್ಯಾಮಿಲಿ ಅವರಿಗೆ ಮನೆಯಲ್ಲಿರೋರನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಇಟ್ಸ್ ನಾಟ್ ಡಿಫಿಕಲ್ಟ್, ಇಟ್ಸ್ ವೆರಿ ಈಸಿ. ಈಗ ಸಮ್ ಮೋರ್ ಪ್ರಾಕ್ಟೀಸ್. ಐ ಆಮ್ ಗೋಯಿಂಗ್ ಟು ಆಸ್ಕ್, ಯು ಥಿಂಕ್, ನೀವು ಅಂದ್ಕೊಳ್ಳಿ ನಾನು ಯಾರನ್ನೋ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಯಾವ ತರ ಹೇಳ್ತಾರೆ ಅಂತ ನೋಡೋಣ. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಅದ್ರ ಜೊತೆಗೆ ಬೇರೆ ಬೇರೆ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಮೈ ಮದರ್ is 60 years old. She is nice. My father is 63 years old. He is funny. My sisters are 37 and 42 years old. They are tall and beautiful. Okay, thank you. ಈ ತರ ಒಬ್ರು ಹೇಳಿದ್ರೆ ಇನ್ನೊಬ್ರು ಯಾವ ತರ ಹೇಳ್ತಾರೆ ಅಂತ ನೋಡೋಣ. My mother is 48 years old. My father is 50 years old. They are serious and nice. My brothers are 30 and 33 years old. They are handsome. My sister is 18 years old. She is pretty. Okay, thank you very much. ಈ ತರ ಇನ್ನೊಬ್ರು ಹೇಳಿದ್ರೆ ನೆಕ್ಸ್ಟ್ ಮತ್ತೆ ಇನ್ನೊಬ್ರು ಯಾವ ತರ ಹೇಳ್ತಾರೆ ಅಂತ ನೋಡೋಣ. My mother is 40 years old. She is beautiful. My father is 45 years old. He is handsome. My brothers are 8 and 13 years old. They are young and good looking. My sister is 18 years old. She is beautiful but shy. Okay, ಈ ತರ ಹೇಳಿದಾಗ ಯು ಹ್ಯಾವ್ ವೆರಿ ನೈಸ್ ಫ್ಯಾಮಿಲಿ, ಥ್ಯಾಂಕ್ ಯು. ಓಕೆ, ಸೊ ಈ ತರ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಮಾತಾಡ್ಬೋದು. ನಿಮ್ಮ ತಂದೆ ಯಾವ ತರ, ನಿಮ್ ತಂದೆಗೆ ಎಷ್ಟು ವರ್ಷ, ನಿಮ್ ತಂದೆ ತಾಯಿಗೆ ಎಷ್ಟು ವರ್ಷ, ನಿಮ್ಮ ಅಣ್ಣನಿಗೆ ಎಷ್ಟು ವರ್ಷ, ಅವ್ರು ಯಾವ ತರ ನೋಡಕಿದ್ದಾರೆ. ಓಕೆ, ಯಂಗ್, ಬ್ಯೂಟಿಫುಲ್, ಗುಡ್ ಲುಕಿಂಗ್, ಲುಕಿಂಗ್ ಸ್ಮಾರ್ಟ್, ಓಕೆ, ಫನ್ನಿ, ಸೀರಿಯಸ್, ಪೊಲೈಟ್. ನೀವೇನ್ ಕಲ್ತ್ಕೊಂಡಿದ್ದೀರಲ್ಲ ಪ್ರೀವಿಯಸ್ ಇವೆಲ್ಲ ಏನಪ್ಪಾ ಅಂದ್ರೆ ಜನರಲ್ ಟಾಕಿಂಗ್. Okay, English is not like only present tense, past tense, future tense, verb, conjunction, interjections, nouns, pronouns, adjectives, adverbs. Okay, ಎಲ್ಲ ಸೇರ್ಸೆ ಮಾತಾಡೋದನ್ನ ಕಲಿಬೇಕಾಗುತ್ತೆ. ನೀವು ಅದೆಲ್ಲ ಹೇಳೋಷ್ಟೊತ್ತಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ಯಾವಾಗ್ಲೂ ಮಾತಾಡ್ಕೊಂಡು ಕಲ್ತ್ಕೊಂಡು ಹೋದ್ರೆ ತುಂಬಾ ಈಸಿ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗ ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಏನಪ್ಪಾ ಅಂತಂದ್ರೆ ಇದನ್ನೇ ನಾವು ಬಟ್ ಅನ್ನೋ ಪದನ ಯೂಸ್ ಮಾಡಿ, ಬಟ್ ಅನ್ನೋ ಪದನ ಯೂಸ್ ಮಾಡಿ ಯಾವ ತರ ಹೇಳ್ಬೋದು. ಮೊದ್ಲು ನಾವು ಹೇಳಿದೀವಿ, ಮೊದ್ಲು ಬಟ್ ಅಲ್ವಾ. ಹಿ ಇಸ್ ಹ್ಯಾಂಡ್ಸಮ್ ಬಟ್ ಫನ್ನಿ ಅಲ್ವಾ. ಶಿ ಇಸ್ ಬ್ಯೂಟಿಫುಲ್ ಬಟ್ ಶೈ ಅಂತ ನಾವು ಮೊದ್ಲು ಮಾತಾಡಿದೀವಿ. ಅದೇ ರೀತಿಯಲ್ಲಿ ಫ್ಯಾಮಿಲಿ ಒಳಗಡೆ ಯಾವ ತರ ಮಾತಾಡ್ಬೋದು. ನೌ ಐ ಆಮ್ ಡಿಫರೆನ್ಸ್.
I have two sisters, but I have no brothers. ಓಕೆ, ಅಲ್ಲಿ ನಾವು ಅಬ್ಜೆಕ್ಟಿವ್ಸ್ ಮಾಡ್ಬೇಕಾದ್ರೆ ಅದು ಬೇರೆ ತರಾನೇ ಇದಾಗ್ತಾ ಇತ್ತು, ಭಾವನೆ ಬರ್ತಾ ಇತ್ತು. ಇವಾಗ ಇಲ್ಲಿ ಬೇರೆ ತರನೇ ಬರುತ್ತೆ. ಇಲ್ಲೇನಪ್ಪ, ನನಗೆ ಇಬ್ರು ತಂಗಿಯರಿದ್ದಾರೆ, ಇಲ್ಲ ಅಕ್ಕಂದ್ರಿದ್ದಾರೆ, ಬಟ್ ಆದ್ರೆ ಯಾರು ಅಣ್ಣ ಅಥವಾ ತಮ್ಮಂದ್ರಿಲ್ಲ ಅಂತ ಹೇಳೋದಕ್ಕೆ ಯಾವ ತರ ಹೇಳ್ತಾರೆ? ಫಾರ್ ಎಕ್ಸಾಂಪಲ್, ನಿಮ್ ಮನೆಯಲ್ಲಿ ನೀವು ಒಬ್ನೇ ಇದ್ದು ನಿಮ್ಗೆ ಒಂದಿಬ್ರು ಅಣ್ಣ ತಮ್ಮ ಇದ್ದು ಯಾರು ತಮ್ಮ ಇಲ್ಲ ಅಂತಂದ್ರೆ ನೀವ್ ಹೇಳ್ಬೋದು ಈ ತರ, ಐ ಹ್ಯಾವ್ ಸಿಸ್ಟರ್ಸ್ ಬಟ್ ನೋ ಬ್ರದರ್ಸ್ ಅಂತ ಹೇಳ್ಬೋದು. ಇಲ್ಲ ನಿಮ್ಗೆ ಎಷ್ಟು ಜನ ಸಿಸ್ಟರ್ಸ್ ಇದಾರೆ ಅಂತ ಹೇಳಿ ಆಮೇಲೆ ಬ್ರದರ್ ಇಲ್ಲ ಅಂತ ಅನ್ನೋದು ಹೇಳ್ಬೋದು. ಐ ಹ್ಯಾವ್ ಟೂ ಸಿಸ್ಟರ್ಸ್ ಬಟ್ ಐ ಹ್ಯಾವ್ ನೋ ಬ್ರದರ್ಸ್. ಶಿ ಹ್ಯಾಸ್ 3 ಚಿಲ್ಡ್ರನ್ ಬಟ್ ಶಿ ಹ್ಯಾಸ್ ನೋ ಗ್ರಾಂಡ್ ಚಿಲ್ಡ್ರನ್. ಅವಳಿಗೆ 3 ಜನ ಮಕ್ಕಳಿದ್ದಾರೆ, ಆದ್ರೆ ಅವಳಿಗೆ ಮೊಮ್ಮಕ್ಕಳಿಲ್ಲ. ಶಿ ಹ್ಯಾಸ್ 3 ಚಿಲ್ಡ್ರನ್ ಬಟ್ ಶಿ ಹ್ಯಾಸ್ ನೋ grandchildren. Let's practice. Rachel, I have 2 aunts but I have no cousins. ನನಗೆ ಇಬ್ರು ಚಿಕ್ಕಮ್ಮಂದ್ರಿದ್ದಾರೆ, ಆದ್ರೆ ನನಗೆ ಕಸಿನ್ಸ್ ಗಳು ಇಲ್ಲ. ರಾಮ್, I have 2 grandfathers but I have 1 grandmother. ನನಗೆ ಇಬ್ರು ಅಜ್ಜಂದ್ರಿದ್ದಾರೆ, ಆದ್ರೆ ಒಬ್ರೆ ಅಜ್ಜಿ ಇದ್ದಾರೆ. I have 3 cousins but I have no nephew. ಓಕೆ, ನನಗೆ 3 ಜನ ಕಸಿನ್ಸ್ ಇದ್ದಾರೆ, ಆದ್ರೆ ನನಗೆ ಯಾರು ಅಣ್ಣನ ಮಕ್ಕಳು ಅಥವಾ ತಮ್ಮನ ಮಕ್ಕಳು ಅಂತ ಯಾರು ಇಲ್ಲ. ಐ ಆಮ್ ಸಿಂಗಲ್ ಬಟ್ ಮೈ ಬ್ರದರ್ ಇಸ್ ಮ್ಯಾರಿಡ್. ನಾನು ಸಿಂಗಲ್, ಆದ್ರೆ ನಮ್ಮಣ್ಣ ಮದುವೆ ಆಗಿದ್ದಾನೆ. ಮೈ ಸಿಸ್ಟರ್ ಇಸ್ ಮ್ಯಾರಿಡ್ ಬಟ್ ಐ ಆಮ್ ಸಿಂಗಲ್. ಓಕೆ, ನಮ್ ತಂಗಿ ಅಥವಾ ಅಕ್ಕ ಮದುವೆ ಆಗಿದ್ದಾರೆ, ಆದ್ರೆ ನಾನಿನ್ನು ಮದುವೆ ಆಗಿಲ್ಲ. ಐ ಆಮ್ ಎಂಗೇಜ್ಡ್ ಬಟ್ ನಾಟ್ ಮ್ಯಾರಿಡ್. ನನಗೆ ನಿಶ್ಚಿತಾರ್ಥ ಆಗಿದೆ, ಆದ್ರೆ ಇನ್ನು ಮದುವೆ ಆಗಿಲ್ಲ. ಸೊ ಈ ತರ ನೀವು ಸಿಚುಯೇಷನ್, ಮನೆಯ ವಾತಾವರಣಕ್ಕೆ ಯಾವ ತರ ಇರುತ್ತೋ ಅದನ್ನ ನೀವು ನೋಡ್ಕೊಂಡು ಮಾತಾಡ್ಕೋಬೇಕಾಗುತ್ತೆ. ಓಕೆ, ದಿಸ್ ಇಸ್ ನಾಟ್ ಇದು ಇಂಡಿವಿಜುವಲ್ ಮ್ಯಾಟರ್ ಇರುತ್ತೆ. ನಾನು ಇನ್ನೊಂದ್ಸತಿ ವಿತೌಟ್ ಕನ್ನಡ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು. ಐ ಹ್ಯಾವ್ 2 ಸಿಸ್ಟರ್ಸ್ ಬಟ್ ಐ ಹ್ಯಾವ್ ನೋ ಬ್ರದರ್ಸ್. She has 3 children but she has no grandchildren. I have 2 aunts but I have no cousins. I have 2 I have 2 aunts but I have no cousins. I have 2 grandfathers but I have 1 grandmother. I have 3 cousins but I have no nephew. I am single but my brother is married. My sister is married but I am single. I am engaged but not married. Okay, fine. Let's review. ಇದಾದ್ಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಿ, ಇದಾದ್ಮೇಲೆ ಒಂದ್ಸತಿ ಎಲ್ಲ ಈಗೇನ್ ಕಲ್ತಿದ್ದೀರೋ ಅದನ್ನೆಲ್ಲ ಮತ್ತೆ ಒಂದ್ಸತಿ ರಿವ್ಯೂ ಮಾಡೋಣ. ನಾನೆಲ್ಲ ಹೇಳ್ಕೊಂಡು ಹೋಗ್ತೀನಿ, ಯು ಜಸ್ಟ್ ಲಿಸನ್ ಅಂಡ್ ಪ್ರಾಕ್ಟೀಸ್. ಈಗ ಐ ಆಮ್ ಆಸ್ಕಿಂಗ್ ಸಮ್ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ರಾಮ್, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಇಂಡಿಯಾ. ಹೌ ಮೆನಿ ಬ್ರದರ್ಸ್ ಡು ಯು ಹ್ಯಾವ್? ಐ ಹ್ಯಾವ್ 2 brothers. How old are they? They are 22 and 25 years old. Are they handsome? Yes, they are. Are they married? No, they aren't. Are they with you? Yes, they are. Okay? So, ಈ ತರ. Next, ನಾನು ಇನ್ನೊಬ್ರನ್ನ ಕೇಳ್ತೀನಿ. Rachel, how is it going? How is it going? Great. And you? Just fine. How many sisters do you have? I have 2 sisters. Where are they from? They are from Bangalore.
How old are they? They are 16 and 18 years old. Are they good looking? Yes, they are. Okay. Next, I'm going to ask some other antapade. Ravi, where are you from? I'm from Maharashtra. How many uncles do you have? I have 3 uncles. How many cousins do you have? I have 5 cousins. Where are they from? They are from Karnataka. Do they speak do they speak Kannada? Yes, they do. Okay. ಗೊತ್ತಾಯ್ತಲ್ಲ ಯಾವ ತರ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು. That's fine. How old are you? How many brothers? How many sisters? How many uncles? How many aunts? How many uh, children? How many daughters? Okay. So this is how you have to practice. How are you? Huh? How is it going? How are you doing? What's the matter? Huh? How is life? So this is how you have to ಇದು ಮಾಡ್ಬೇಕು. ಈಗ ಒಂದು ಸ್ಟೋರಿ ಶಾರ್ಟ್ ಸ್ಟೋರಿ ಮಾಡ್ಬಿಟ್ಟು ಮುಗಿಸ್ಬಿಡೋಣ ನಾವು. ಓಕೆ, ಒಂದೇ ಒಂದು ಶಾರ್ಟ್ ಸ್ಟೋರಿ. ಈಗ ನಾವೇನ್ ಹೇಳ್ತಿದ್ವಲ್ಲ, ಈಗ ಫಾರ್ ಎಕ್ಸಾಂಪಲ್ ಸಮ್ ರಾಬರ್ಟ್ ಅಂತ ಯಾವ್ದೋ ಒಂದು ಹೆಸರು ತಗೋಣ. ಆ ಒಂದು ಇಷ್ಟು ದಿವಸ ಏನ್ ಕಲ್ತಿದೀವಿ ಅದನ್ನ ಒಂದು ಇದು ಮಾಡೋಣ. ನೀವು ನಿಮ್ಗೆ ಕಲ್ತಿರ್ತಕ್ಕಂಥ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಒಂದಿಷ್ಟು ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡಿ ಒಂದು ಸ್ಟೋರಿ ತರ ಬರೀರಿ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಾನು ನಿಮ್ಗೆ. ರಾಬರ್ಟ್ ಈಸ್ ಫ್ರಮ್ ಬ್ಯಾಂಗ್ಳೂರ್. His mother is from Hubli and his father is from Dharwad. His mother is 40 years old. His father is 45 years old. Robert has one brother and 3 sisters. Robert is 22 years old. His brother is 19 years old. His sisters are 16, 13 and 10 years old. Okay, so you can write. ನಿಮಗೆ ಎಷ್ಟೊಂದು ಮಾತಾಡಕ್ ಬರುತ್ತೆ, ಎಷ್ಟೊಂದು ಕಲ್ತ್ಕೊಂಡಿದ್ದೀರಾ. ಒಂದು 8 ಸೆಂಟೆನ್ಸ್ ಮಾಡಿ ಅದನ್ನ ನಿಮ್ಗೆ ಮಾತಾಡೋದಕ್ಕಾಗೋದಿಲ್ವಾ? ಹಾಗೆ ಆಗುತ್ತಲ್ವಾ? ಇಟ್ಸ್ ಪಾಸಿಬಲ್. ಈಗ ಕ್ವಶನ್ಸ್ ಕೇಳ್ಬೋದು. ಹೌ ಓಲ್ಡ್ ಈಸ್ ರಾಬರ್ಟ್? He is 22 years old. Where is he from? He is from Bangalore. Where is his mother from? She is from Hubli. How old is his brother? He is 90. Okay. ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಯಾರ ಹತ್ರನಾದ್ರೂ ಮಾತಾಡ್ಬೇಕಾದ್ರೆ ನನಗನ್ಸಿದ ಹಾಗೆ ಎಲ್ರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾತಾಡ್ತೀರಾ ಅಂತ ಅನ್ಕೊಂಡು ನಾನು ಈ ಸೆಷನ್ ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೀವು ಮಾಡ್ಬೇಕಾಗಿರೋದು ಒಂದೇ, ಲಿಸನ್, ಪ್ರಾಕ್ಟೀಸ್, ಸ್ಪೀಕ್. ಥ್ಯಾಂಕ್ ಯು ವೆರಿ ಮಚ್.